ಯಾಕಂದ್ರೆ ವಿ ಆರ್ ಫಿಟ್ ಅಂಡ್ ಫೈನ್ ಟು ಟ್ರೆಕ್. ಜೈ ಶ್ರೀರಾಮ್. ವರ್ಜಿನ್. ಹಾ ಹಾಯ್. 5 ಟೈಮ್ಸ್ ಸಕ್ಸಸ್ ಆಗಿದೆ, 3 ಟೈಮ್ಸ್ ಫೇಲ್ಯೂರ್. ಫಸ್ಟ್ ಬೇಸ್ ಕ್ಯಾಂಪ್ಗೆ ರೀಚ್ ಆದ್ವಿ ಗೈಸ್. ಮಾರ್ನಿಂಗ್ ಗೈಸ್. ಯಾ ಈಗ ತಾನೇ ತಿಂದು 4 ಇದೆ ಗೈಸ್. ಟೈಮ್ ಬಂದುಬಿಟ್ಟು 8 ಆಗಿದೆ ಈಗ. ಸೊ ಈಗ ಬೇಗ ಬೇಗ ಇದ್ದು ಫ್ರೆಶ್ ಅಪ್ ಆಗಿ until then you guys be warm to watch my vlog. ಚಲೋ ಗೈಸ್, ಈಗ ತಾನೇ ಫ್ರೆಶ್ ಅಪ್ ಆಗಿದೆ. ಫ್ರೆಶ್ ಅಪ್ ಹೋಗ್ಬಿಟ್ಟು ಈಗ ಟಿಫನ್ ಹೋಗೋಣ. ಟಿಫನ್ ಸೆಕ್ಷನಲ್ಲಿ ಏನೇನಿದೆ ನೋಡೋಣ ಗೈಸ್. ಬಿಸಿ ಬಿಸಿ ಆಲೂ ಪರೋಟ. ಈಗ ಟಿಫನ್ ಬರೀ ಎರಡೇ, ಆಲೂ ಪರೋಟ ವಿತ್ ಆಚಾರ ಆ್ಯಂಡ್ ಚಾಯ್. ಥ್ಯಾಂಕ್ ಯು ಬಾಯ್. ಸೊ ಗೈಸ್ ಫುಲ್ಲಿ ಲೋಡೆಡ್. ಸೊ ಇವಾಗ ಟ್ರಕ್ ಸ್ಟಾರ್ಟ್ ಮಾಡ್ತೀವಿ. ಹುಡುಗರೆಲ್ಲ ವಾಯ್ಸ್ ಎಲ್ಲ ಹತ್ತಿದ್ದಾರೆ ನೋಡಿ ಆಗಲೇ. ಸೊ ಇಲ್ಲಿಂದ ಲೈಕ್ ಈಗ ಬೇಸ್ ಕ್ಯಾಂಪಿಂದ ಫಸ್ಟ್ ಮೆಡಿಕಲ್ ಹೋಗ್ತಿದ್ದೆ ಜೋಶಿಮತ್ಗೆ. ಅಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಅಲ್ಲಿಂದ ಟ್ರಕ್ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಎಕ್ಸೈಟೆಡ್. ದಿಸ್ ಇಸ್ ಅವರ್ ಟ್ರಕ್ ಲೀಡರ್. ಯಾ ಗೈಸ್, ಲೆಟ್ಸ್ ಮೇಕ್ ಅ ಮೂವ್. ಬಾಯ್. ಗೈಸ್ ಈಗ ತಾನೇ ಜೋಶಿಮತ್ ರೀಚ್ ಆದ್ವಿ. ಸೊ ದಿಸ್ ಇಸ್ ಅವರ್ ಹಾಸ್ಪಿಟಲ್. ಇಲ್ಲಿ ಮೆಡಿಕಲ್ ಚೆಕಪ್ ಮಾಡ್ಕೊಂಡು ಏನೇನಿದೆ ನೋಡಿ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಮೆಡಿಕಲ್ ಹೋಗಿ ಅಂದರೆ ವಿ ಆರ್ ಫಿಟ್ ಆ್ಯಂಡ್ ಫೈನ್ ಟು ಟ್ರೆಕ್. ಸೊ ಗೈಸ್ ಈಗ ತಾನೇ ಮೆಡಿಕಲ್ಸ್ ಎಲ್ಲ ಮುಗೀತು ಗೈಸ್. ಏನು ಕೇಳಿಲ್ಲ, ಲೈಕ್ ಬಿ ಪಿ ಚೆಕ್ ಮಾಡಿದ್ರು, ಆಮೇಲೆ ಹೈಟು ವೆಯ್ಟು ಆ್ಯಂಡ್ ಗ್ಲಾಸಸ್ ಏನಾದರೂ ಯೂಸ್ ಮಾಡ್ತೀರಾ ಅಂತಿತ್ತು ಫಾರ್ಮಾಲಿಟೀಸ್, ಅದಾಯಿತು. ನೆಕ್ಸ್ಟು ಅಗ್ರಿಮೆಂಟ್ ಸರ್ಟಿಫಿಕೇಟು. ಟ್ರಗಪ್ ಇಂಡಿಯಾದಿಂದ ಅಗ್ರಿಮೆಂಟ್ ಬರ್ಸ್ಕೊತಾರೆ. ಏನಾದರೂ ಇಫ್ ಇನ್ ಕೇಸ್ ಎಮರ್ಜೆನ್ಸಿಗೆ ಏನಾದರೂ ಆದರೆ ಯಾರ್ಯಾರು ಜವಾಬ್ದಾರಿ ಏನೇನಿಲ್ಲ ಅಂತ ಅದು ಬರ್ಸ್ಕೊಂಡಿದ್ದಾರೆ ಅಷ್ಟೇ. ಇದು ಬಿಟ್ಟು ಇನ್ನೇನಿಲ್ಲ, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ವಿಲ್ ಗೋ ಟು ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್. ಎಸ್. ಸೊ ಗೈಸ್ ಸ್ಟೆಪ್ಪಿಂಗ್ ಇನ್ ಟು ತುಗಾಸಿ ವಿಲೇಜ್. ಸೊ ಗೈಸ್ ದಿಸ್ ಈಸ್ ಮೈ ಟ್ರಕ್ಕಿಂಗ್ ಪಾಯಿಂಟ್. ಸೊ ಗೈಸ್ ನಮ್ದು ಇದು ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಆಗೋದು. ದಿಸ್ ಈಸ್ ತುಗಾಸಿ ವಿಲೇಜ್. ನಿಮಗೆ ತುಗಾಸಿ ಇದು ತೋರಿಸ್ತೀನಿ, ಅಲ್ಲಿದೆ ನೋಡಿ ತುಗಾಸಿ. ಇಲ್ಲಿಂದ ನಮ್ದು ಆ್ಯಕ್ಚುಲ್ ಟ್ರಕ್ ಸ್ಟಾರ್ಟ್ ಆಗೋದು. ಲೊಕೇಶನ್ ಎಲ್ಲ ಕ್ರೇಜಿ ಇದೆ ಗೈಸ್. ಎಲ್ಲ ಪ್ಯಾಕ್ ಮಾಡಿಕೊಂಡು ಬಾಯ್ಸ್ ಎಲ್ಲ ರೆಡಿ ಇದೆ. ಹಾಯ್ ಬ್ರೋ. ಹಾಯ್ 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 ಬ್ರೋ. ಹಾಯ್ ಹಾಯ್ ಹಲೋ. ಪಾಪ ಇದ್ರ ಜೊತೆ ಆಗಿದ್ದಾರೆ ನೋಡಿ ಲಗೇಜಸ್ ಎಲ್ಲ. ರೈಸು, ದಾಲು, ಸಬ್ಜಿ ಎಲ್ಲ ಇದರಿಂದ ಲೋಡ್ ಮಾಡ್ತಾರೆ. ಬಟ್ ನಮ್ಮ ಸಾಮಾನು ನಾವೇ ತೊಗೊಂಡೋಗೋದು. ಕ್ರೇಜಿ ಅಲ್ವಾ? मेक श्योर आपको आपका गाइड है उसकी नज़र में रहो. मेक श्योर करना कि जहाँ मैं होना मेरी नज़र के आसपास ही हो. ऐसा नहीं हो कि आप आगे या पीछे रह चुके हो और मिसप्लेस हो चुके हो, फिर आप ब्लेम डाल रहे हो किसी और के ऊपर. इसको 1 2 3 1 ಜೈ ಶ್ರೀರಾಮ್. ಕ್ರೇಜಿ ಗೈಸ್, ಕ್ರೇಜಿ ಸ್ಟಾರ್ಟ್. ನಮ್ಮ ಬ್ಯಾಚ್ ಪೂರ್ತಿ ಈಗ ಸ್ಟಾರ್ಟ್ ಮಾಡಿದ್ವಿ ಟ್ರಕ್ನ. ಕ್ರೇಜಿ ಇರುತ್ತೆ ಗೈಸ್. ನಾನು ಜಾಸ್ತಿ ಬ್ಲಾಗ್ ಮಾಡಲ್ಲ, ಎಲ್ಲೆಲ್ಲಿ ಲೊಕೇಶನ್ ಚೆನ್ನಾಗಿರುತ್ತೆ ಅಲ್ಲಷ್ಟೇ ಮಾಡ್ತೀನಿ. ಯಾಕಂದರೆ ಮಾತಾಡ್ಕೊಂಡಿರ್ತಾರೆ, ತಿರ್ಗಾ ಆಯಾಸ ಆಗುತ್ತೆ. ಐ ಕಾಂಟ್ ಟ್ರಕ್. ಸೊ ಹೇ ಬಾಯ್ ಜಾಯ್ನ್ ಅಸ್. ಅವನು ಜಾಯ್ನ್ ಆಗ್ತಾನೆ ನಮ್ಮ ಜೊತೆ. ಕ್ರೇಜಿ ಟ್ರಕ್ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್. ಫೈನಲಿ ಸ್ಟಾರ್ಟೆಡ್ ಟ್ರೆಕ್ಕಿಂಗ್ ಗೈಸ್. ವಿಲೇಜ್ ಇದೆಲ್ಲ ಗೈಸ್. ಈ ವಿಲೇಜ್ ಹೆಸರು ಬಂದುಬಿಟ್ಟು ತುಗಾಸಿ ಅಂತೇಳಿ. ಸೊ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಚಿಕ್ಕದಾಗಿ ವಾಟರ್ ಫಾಲ್ ಥರ ಹರಿತಾ ಇದೆ. ಹಿಂಗೆ ಪಾಸ್ ಆಗಿ ಹಿಂಗೆ ಹೋಗ್ತೈತಿ ಕೆಳಗಡೆ. ಗೈಸ್ ಶಿವ ಪಾರ್ವತಿ ಆಂಜನೇಯ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ ತುಗಾಸಿ. ಸಿ ಲುಕ್ ಅಟ್ ದಿಸ್. ದೀಸ್ ಆರ್ ಅವರ್ ಬ್ಯಾಚ್ಮೇಟ್ಸ್, ಟ್ರಕ್ಮೇಟ್ಸ್. Showing the path. Yes. Showing the path.
ऊपर बिस्किट दुकान है क्या भैया? ऊपर शॉप्स है ना? वहाँ पे आप खा सकते हो, कैश लेंगे. ಗೈಸ್ ಇದು ನನ್ನ ಟ್ರೆಕ್ ಪಾರ್ಟ್ನರ್ ನನ್ನ ಜೊತೆನೇ ಬರ್ತಾಯಿದ್ದಾವ ಇಲ್ಲ All good हो गया ले मेरा. ಸ್ವಲ್ಪ ಕ್ಲೈಮೇಟು ಅಕ್ಲಮಟೈಸೇಷನ್ ಆದರೆ ಸೆಟ್ ಆಗುತ್ತೆ. ಸ್ವಲ್ಪ ನಿಧಾನ ಬ್ರೀತಿಂಗ್ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ಜಾಕೆಟ್ಸ್ ಎಲ್ಲ ತೆಗ್ಬಿಟ್ಟೆ, ಫುಲ್ ಹೆವಿ ಇದೆ ಅಂತ ಹೇಳ್ಬಿಟ್ಟು. ಹಾಯ್ ವಾಯ್ ಕ್ರೇಜಿ ಬ್ರೋ, ಕ್ರೇಜಿ ಕ್ರೇಜಿ ಕ್ರೇಜಿ. ಅವಳು ಹಾಯ್ ಅಂದರೆ ಬಾಯ್ ಅಂತಾಳೆ. ಗೈಸ್ ನಾನು ಜಾಕೆಟ್ ತೆಗ್ಬಿಟ್ಟೆ ಆರಾಮಾಗಿ ಫುಲ್ ಹಿಂಗೆ ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಸಿಗುತ್ತೆ ಬ್ಯಾಗ್ಗೆ. ಕ್ರೇಜಿ. ಕಂಟಿನ್ಯೂ ಬ್ರೇಕ್ ತೊಗೊಂಡಿದ್ದೀವಿ. ಇನ್ನೂ ನನ್ನ ಫ್ರೆಂಡ್ಸಿನ ಪೂರ್ತಿ ಹಿಂದೆ ಅವರೇ, ನಾನು ನನ್ನ ಒಬ್ಬ ಪಾಠ ಹಾಕೊಂಡಿದ್ದೀವಿ. ಗೈಸ್ ಅಲ್ಲಿ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಗಟ್ ದಟ್ ವಿಸ್ ವಾ ಬ್ಯೂಟಿಫುಲ್, ಕ್ರೇಜಿ. ಗಟ್ ದ ಸ್ನೋ ಕವರ್ಡ್ ಮೌಂಟೇನ್ಸ್ ಗೈಸ್, ಕ್ರೇಜಿ. ಕಾಣ್ತಿರೋದು ಮೌಂಟ್ ದ್ರೋಣಗಿರಿ. ಅದನ್ನು ಫಸ್ಟ್ ಟೈಮ್ ಬಂದುಬಿಟ್ಟು 1939 ಸೊ ಟೋಟಲಿ 8 ಟೈಮ್ಸ್ ಕ್ಲೈಮ್ ಮಾಡಿರೋದಂತೆ. ಅದರಲ್ಲಿ 5 ಟೈಮ್ಸ್ ಸಕ್ಸಸ್ ಆಗಿದೆ, 3 ಟೈಮ್ಸ್ ಫೇಲ್ಯೂರ್. ಅಲ್ಲಿ ಕಾಣಿಸ್ತಿದೆ ನೋಡಿ ಮೌಂಟ್ ದ್ರೋಣಗಿರಿ. ವೇಟ್ ಹಾಂ ದೇರ್ ಗೈಸ್, ನಾನು ಕರೆಕ್ಟ್ ಪಾಯಿಂಟ್ ಮಾಡಿದ್ದೀನಲ್ಲ, ದಟ್ ಈಸ್ ಮೌಂಟ್ ದ್ರೋಣಗಿರಿ. Guys 10 on 10 ಬೆಂಚ್ ಸಿಕ್ಕಿದೆ ಕೂಡಕ್ಕೆ. ಈಗೆಲ್ಲ ಕೂತ್ಕೊಂಡಿದ್ದೀವಿ. ನಾವೇನು ನೋಡ್ತಿದ್ದೀವಿ ಅಂತ ನೀವು ನೋಡಿ. ಜಸ್ಟ್ ಲುಕ್ ಅಟ್ ದಟ್ ಬೆಂಚ ಚೆನ್ನಾಗಿದೆ. ಕಂಬ ಹಾಕ್ಬಿಟ್ಟ. ಕ್ರೇಜಿ. ಎಲ್ಲ ಸನ್ರೈಸ್ ಅಲ್ಲಿ ನೋಡಿದ್ರೆ ಚೆನ್ನಾಗಿದೆ. मतलब क्या? कुआरी मतलब जो शादीशुदा ना हो, कुआरी. ಶಾದಿ शुदा नहीं है जो like this married young female. ಯಂಗ್ ಫಿಮೇಲ್. Yes. ಓಕೆ ಓಕೆ Young female ಅಂದ್ರೆ कुआरी ना. ಓಕೆ. It's like this area is a कुआरी. हाँ हाँ Young Himalaya. Okay. जो untouched and married है. हाँ 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 Kind of. उसको कवर करते गया फिर? यार इसके पीछे like stories बहुत सारी है. हाँ हाँ गूगल जो बताता है वो बोलता है लाइक जो नंदा देवी है हाँ वो यहाँ से कुआरी थी, then she passed this valley, हाँ. तो वहाँ जाके उसका नाम नंदा देवी पड़ा, उस Okay. लड़की का नाम. ओहो. और बाय सम पीपल बोलते हैं और कैंप साइड से दिखेगा द्रोणागिरी. हाँ हाँ तो जब हनुमान जी आ रहे थे तो इस एरिया के ऊपर से नहीं आए, अनटच एरिया है. ओहो. So this is a कुआरी पास, कुआरी एरिया मतलब जो अनटच है, Contacted. वर्जिन. Virgin. हाँ ऐसा. ऐसा ऐसा और भी मिथ्स है, हाँ हाँ. बट आई डोंट नो द रियल वन. ಗೈಸ್ ಫೈನಲಿ ಫಸ್ಟ್ ಬೇಸ್ ಕ್ಯಾಂಪ್ಗೆ ರೀಚ್ ಆದ್ವಿ ಗೈಸ್. ಕ್ರೇಜಿ ಗೈಸ್, ನಿಜ ಲೊಕೇಶನ್ ನೋಡ್ತಾರೆ. ಓ ಮೈ ಗಾಡ್, ಲೊಕೇಶನ್ ನೋಡಿ ಸ್ಟ್ರೈಟ್ ಆಗಿ. ಇದೆಲ್ಲ ನಮ್ಮ ಟೆಂಟ್ಸು. ಸೊ ಇಲ್ಲೇ ಸ್ಟೇ ಆಗ್ತೀವಿ ಇವತ್ತು ನೈಟು. ಇವತ್ತು ಡೇ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡೋದು. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ವಿಲೇಜ್ ಎಲ್ಲ. ಕ್ರೇಜಿ ಇರುತ್ತೆ. चेक करना क्लियर. सामने वॉशरूम टेंट से पहले टेंट्स का बता देता हूँ, ठीक है. खराब हो जाती है जिप, रात को नहीं बन पाती, ठीक है. ये सामने जो बॉक्स एरिया है यहाँ पे शूज रखना अपने, ठीक है. वेंटिलेशंस के लिए यहाँ से ये. ಈಗ ಲಂಚ್ ಟೈಮ್, ಊಟ ರೆಡಿ ಇದೆ ಅಂತೆ ನಮ್ಮ ಟ್ರೆಕ್ ಲೀಡರ್ ಹೇಳಿದ್ರು. ಸೊ ಗೈಸ್ ಊಟಕ್ಕೆ ಏನೇನಿದೆ ನೋಡೋಣ ಬನ್ನಿ. ಬಾಯ್ಸ್ ಏನೇನಿದೆ ಊಟಕ್ಕೆ? Rice or dal? ಆರೆಂಜ್ 1 2 3 4 ಸೌತೆಕಾಯಿ, and this is rice, and this is dal, crazy dal. ದಿಸ್ ಇಸ್ ಸೂಪರ್ ಸ್ಟಾರ್ ಪ್ರಶಾಂತ್. ಸೂಪರ್ ಸ್ಟಾರ್ ಪ್ರಶಾಂತ್. Super star. ಗೈಸ್ ಏನಕ್ಕೆ ಇದು ಫುಲ್ ಆರೆಂಜ್ ಆಗಿ ಕಾಣ್ತೈತೆ ಅಂತಂದ್ರೆ ಟೆಂಟ್ ಎಲ್ಲ ಫುಲ್ ಆರೆಂಜ್ ಇದೆ. ಸೊ ಅದಕ್ಕಂತಾನೆ ಆರೆಂಜ್ ತರ ನೋಡಿ. ವಿತ್ ಬ್ಯೂಟಿಫುಲ್ ಲೊಕೇಶನ್ ಇನ್ ಫ್ರಂಟ್. ಕ್ರೇಜಿ ಗೈಸ್, ಕ್ರೇಜಿ. ಬ್ಯಾಕ್ ಗ್ರೌಂಡ್ ನೋಡಿ ಹೆಂಗಿದೆ. ಅದರಲ್ಲಿ ಬಿಸಿ ಬಿಸಿ ಚಾವಲ್ ರೈಸ್. ಏನಿಲ್ಲ ಸ್ನೋಫಾಲ್. ಸ್ನೋ. ಓ ಬ್ರೋ, ಅದೇ ಹೇಳ್ತಿರೋದು ನಾನು. ಇಲ್ಲಿ ನೋಡು, ಕೈ ನೋಡಿ, ಇಲ್ಲಿ ಕೈ ಮೇಲೆ ನೋಡಿ, ಇಲ್ಲಿ ಕೈ ಮೇಲೆ ನೋಡಿ, ಇಲ್ಲಿ ಬಿಸಿ ಬಿಸಿ ಟೀ ವಿತ್ ಬಾಯ್ಸ್. ಕ್ರೇಜಿ ಲೊಕೇಶನ್ ಗೈಸ್. ಸ್ನೋಫಾಲ್ ಕ್ರೇಜಿ ಆಗ್ತೈತೆ ಗೊತ್ತಾ, ಮುಖಕ್ಕೆ ಹೊಡಿತೈತೆ ಸೀದಾ. ನೋಡಿ ಸ್ನೋ ಗೈಸ್ ಇಲ್ಲಿ ನೋಡಿ ಸ್ನೋ ಶೇಪ್. ಕ್ರೇಜಿ ಶೇಪ್ ನೋಡಿ, ಕ್ರೇಜಿ ಗೈಸ್. ನೋಡಿ ನಾನು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಹೆಂಗೆ ಬರ್ತಿದೆ ಸ್ನೋ. ನನ್ನ ಮುಖಕ್ಕೆ ಫೀಲ್ ಆಗ್ತಿದೆ ಗೈಸ್. ಲೈವ್ ಸ್ನೋಫಾಲ್ ಪ್ರೂಫ್ ನಾವೇ. ಸ್ನೋಫಾಲ್ನ ಎಂಜಾಯ್ ಮಾಡ್ತಿದ್ವಿ ನಾವು ಸೀರಿಯಸ್ಲಿ. ಫುಲ್ ಐಸ್ ಹೋಗಿದೆ ಕೈ ಬರೋದು. ಹಾಂ ನೋಡಿ ನೋಡಿ ಐಸ್ ನೋಡಿ ಗೈಸ್, ಹೋಗಿದೆ.
ಐಸ್ ಫ್ರೀಸ್ ಆಗೋಗಿದೆ, ವಾಟರ್ ತೋರಿಸಿ ನೋಡಿ. Freezy ice. Guys, it's snacks time. Snacks ಏನಿದೆ ನೋಡೋಣ ಬನ್ನಿ. Yeah. Cutlet with sauce and bici chai. With having a beautiful water location. Crazy guys. ಇಲ್ಲಿ ಮನೆಗಳು ಹೆಂಗಿದೆ ಗೊತ್ತಾ? ಸೀರಿಯಸ್ಲಿ ಎಲ್ಲ ಬರೀ ಕಲ್ಲಿಂದ ಆಮೇಲೆ ಸ್ವಲ್ಪ ಕೆಸರಿಂದ ಕಟ್ಟಿರ್ತಾರಲ್ಲ ನೋಡಿ ಇಲ್ಲಿ. ಹೆಂಗಿರ್ತಾರೆ ಅನ್ನೋ ಗೊತ್ತಿಲ್ಲ. ಸೀರಿಯಸ್ಲಿ ಎಷ್ಟು ಮೇಲೆ ಬಂದಿದ್ದೀವಿ ಗೊತ್ತಾ ನಾವು. ಊಟ ತಿಂಡಿ ತುಂಬ ಕಷ್ಟ ಆಗುತ್ತೆ. ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಶೀಪ್ಸ್ ಎಲ್ಲ ಇಳಿತೈತೆ ನೋಡಿ, ಕ್ರೇಜಿಂಗ್ ಮಾಡ್ಕೊಂಡು ಮನೆ ಹೋಗ್ತಾ ಇದ್ದಾವೆ. ಕಾಣಿಸ್ತಿದೆಯಾ? ಟಗರು ಪುಟ್ಟಿಗಳು ನೋಡಿ ಗೈಸ್, ಟಗರು ಪುಟ್ಟಿಗಳು. ಓ ಕತ್ಲಾಗೈತಲ್ಲ. ಗೈಸ್ ನಿಜ, ಲೈಫ್ ಟೈಮಲ್ಲಿ ಒಂದ್ಸರ ಆದರೂ ಬನ್ನಿ ಹಿಮಾಲಯನ್ ಹಿಲ್ಸ್ಗೆ ಯಾವುದಾದ್ರೂ ಒಂದು ಪಾಸ್ ಬನ್ನಿ. ಸೀರಿಯಸ್ಲಿ ನಾನು ಇಲ್ಲಿ ಕೂತ್ಕೊಂಡು ವ್ಯೂಸ್ ನೋಡ್ತಾ ಇದ್ರೆ ಬ್ರೋ ಎನಫ್ ಬ್ರೋ, ಲೈಫು ಸಾಕು. ಕಾಣಿಸ್ತೀಯಾ ನಿಮಗೆ? ಅಲ್ಲಿದೆ ನೋಡಿ ಈಗ ಎಷ್ಟು ಸ್ನೋ ಅಂತಂದರೆ ಅಲ್ಲಿ ಕಣ್ಣು ತುಂಬ ಲೈಕ್ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಕೈಯೆಲ್ಲ ಫುಲ್ಲು ಏನು ಸೆನ್ಸ್ ಆಗ್ತಿಲ್ಲ ನನಗೆ, ನಿಜವಾಗ್ಲೂ ಏನು ಸೆನ್ಸ್ ಆಗ್ತಿಲ್ಲ. ಟೆಂಪರೇಚರ್ ನೋಡಿದ್ರೆ ಆಲ್ಮೋಸ್ಟ್ ಲೈಕ್ -4 ತೋರಿಸ್ತಿದೆ. ನಮ್ಮ ಟೆಂಟಿಂಗ್ ಇದೆ ನೋಡಿ. ಶ್ರೇಯಸ್ ನನ್ನ ಜೊತೆ ಬೆಡ್ ಶೇರ್ ಮಾಡ್ತಿದ್ದೇನೆ. ಸೀರಿಯಸ್ಲಿ ಎಷ್ಟು ತಂಪಾಗಿದೆ ಅಂದರೆ, ನಾನು ಮಲಗಿರೋದು ಸ್ಲೀಪಿಂಗ್ ಬ್ಯಾಗಲ್ಲಿ. ಹಿಂಗೆ ಇರುತ್ತೆ. ಟೆಂಟ್ ಸ್ಟೇ ಮಾಡಬೇಕಾದ್ರೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ನಾನು ಅಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಮತ್ತು ಬೇರೆ ಥರ ಹೋಟ್ಲಲ್ಲಿ ಇದ್ದಂಗೆ ಬೆಡ್ಶೀಟ್ ಎಲ್ಲ ಇರೋಲ್ಲ. ಈ ಥರ ಬ್ಯಾಗ್ ಇರುತ್ತೆ ನೋಡಿ, ಈ ಥರ ಬ್ಯಾಗ್ ಇರುತ್ತೆ. ಈ ಬ್ಯಾಗಲ್ಲೇ ಮಲ್ಕೋಬೇಕು. ಫುಲ್ ಬೆಚ್ಚಿಗೆ ಅನ್ನಿಸ್ತೈತೆ ಈಗ ಸ್ವಲ್ಪ. ಬೆಳಿಗ್ಗೆ ನೋಡೋಣ ಗೈಸ್ ಏನಾಗುತ್ತೆ ಏನಿಲ್ಲ ಅಂತ. ಈಗ ಇಟ್ಸ್ ಟೈಮ್ ಟು ಸ್ಲೀಪ್. ಭಯಂಕರ ಚಳಿ ಆಗ್ತೈತೆ. ಬೈ ಗೈಸ್.